ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ಗಂಗಾ ಸಾಮ್ರಾಜ್ಯದಾಗಿರುತ್ತೆ. ನನ್ನ ಲಾಲ್ಬಾಗ್ದು ಫ್ಲವರ್ ಶೋದೇ ಹಾಕಿದೆ. ಇವತ್ತು ಸಹ ಲಾಲ್ಬಾಗ್ ಫ್ಲವರ್ ಶೋ ಆಗಿರುತ್ತೆ. ಇವತ್ತು ಬಂದು ಗಂಗಾ ಸಾಮ್ರಾಜ್ಯದ ಸ್ಥಾಪಕರು ಯಾರು, ಯಾವಾಗ ಸ್ಥಾಪನೆ ಆಯಿತು, ರಾಜಧಾನಿ ಯಾವುದು, ಮತ್ತು ಯಾವ್ಯಾವ ರಾಜರು ಆಳ್ವಿಕೆ ಮಾಡೋದು, ಯಾವ್ಯಾವ ರೀತಿ ರಾಜರು ಆಳ್ವಿಕೆ ನಡೆಸಿದ್ರು ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಫುಲ್ ವಾಚ್ ಮಾಡಿ ಈ ವಿಡಿಯೋನ. ನಾನಿವತ್ತು ನಿಮಗೆ ಗಂಗಾ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಕನ್ನಡ ನಾಡನ್ನು ಅತ್ಯಂತ ಹೆಚ್ಚು ಕಾಲದವರೆಗೆ ಆಳ್ವಿಕೆ ಮಾಡಿದ ಮನೆತನ ಗಂಗಾ ಸಾಮ್ರಾಜ್ಯವಾಗಿದ್ದು, ಇದು ಕ್ರಿಸ್ತಶಕ 4ನೇ ಶತಮಾನ, ಸುಮಾರು ಕ್ರಿಸ್ತಶಕ 356 ವೇಳೆಯಲ್ಲಿ ಸಿಂಹ ನದಿಯ ಮಾರ್ಗದಂತೆ ದಡಿಗ ಮತ್ತು ಮಾಧವ ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಗಂಗಾ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಗಳಾವ್ಯಾವು ಅಂದರೆ, ಮೊದಲು ಕೋಲಾರ ಆಗಿರುತ್ತೆ, ಕೊನೆಯದಾಗಿ ಅವರು ತಲಕಾಡನ್ನ ಮಾಡ್ಕೋತಾ ಹೋಗ್ತಾರೆ. ಮಧ್ಯದಲ್ಲಿ ತಲವನಪುರ ಮೈಸೂರು ಡಿಸ್ಟಿಕ್ಕು, ಮತ್ತು ಚನ್ನಪಟ್ಟಣದ ಬಳಿ ಮಾಕುಂದ, ಮಾನ್ಯಪುರ ಅಥವಾ ಮಣ್ಣೆ ಇದು ಬೆಂಗಳೂರು ಡಿಸ್ಟಿಕ್ ಆಗಿರುತ್ತೆ. ಇಷ್ಟು ಅವ್ರ ರಾಜಧಾನಿಗಳಾಗಿದ್ದು, ಗಂಗಾ ರಾಜ್ಯವನ್ನು ಗಂಗವಾಡಿ, ಗಂಗಾನಾಡು, ಶ್ರೀರಾಜ್ಯ ಅಂತ ಕರೀತಾ ಹೋಗ್ತಾರೆ. ರಾಜ್ಯ ಸ್ಥಾಪಕ ಅಂತಲೇ ಹೇಳ್ಬೋದು ದಡಿಗ. ಇವ್ರು ಬಂದು 350ರಿಂದ 400 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾರೆ. ಇವ್ರನ್ನ ಕೊಂಕಣಿ ವರ್ಮ ಅಂತ ಕರೀತಾರೆ. ಇವರು ಕೋಲಾರದಲ್ಲಿ ಆಳ್ವಿಕೆ ಮಾಡ್ತಾರೆ. ಮತ್ತು ಇವ್ರ ಬಿರುದು ಬಂದು ಧರ್ಮ ಮಹಾರಾಜ ಮತ್ತು ಪದ್ಮನಾಭವ ಸುತ ಅಂತಲೂ ಕರೀತಾರೆ. ಇವರು ಪಾಲರ್ ನದಿಯ ಪೂರ್ವದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಬೃಹತ್ ಬಾಣರನ್ನು ಸೋಲಿಸಿ ಬೃಹತ್ ಬಾಣ ವಂಶದವನಲ್ಲ ಎಂಬ ಬಿರುದನ್ನು ಪಡಿತಾರೆ. ಇವ್ರ ಗುರು ಬಂದು ಸಿಂಹ ನದಿಯ ಇಚ್ಛೆಯಂತೆ ಅವ್ರ ಇಷ್ಟದ ಪ್ರಕಾರ ಶಿವಮೊಗ್ಗ ಜಿಲ್ಲೆ ದುಂಡೇಲಿಯಲ್ಲಿ ಒಂದು ಚೈತ್ಯಾಲಯನ ಸಹ ನಿರ್ಮಿಸ್ತಾರೆ. ನೆಕ್ಸ್ಟ್ ಬಂದು ಮಾಧವ. ಇವ್ರ ಬಿರುದು ಬಂದು ಪರಮ ಮಹೇಶ್ವರ ಮತ್ತು ಪರಮ ಭಟ್ಟಾಕರ. ಇವ್ರ ಕಾಲ ಬಂದು 400ರಿಂದ 435ರವರೆಗೆ ಆಳ್ವಿಕೆ ನಡೆಸ್ತಾರೆ. ಇವರು ಗಂಗಾ ಸಾಮ್ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಶಾಸನಗಳನ್ನು ನಿರ್ಮಿಸ್ತಾರೆ, ಅಂದರೆ ಬರೆಸ್ತಾ ಹೋಗ್ತಾರೆ. ಇವರು ಉಪನಿಷತ್ತು ಮತ್ತು ನೀತಿಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದ ದತ್ತಸೂತ್ರ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಇವ್ರ ಕವಿ ಅಂತಲೂ ಹೇಳ್ತಾ ಹೋಗ್ಬೋದು. ಅದರ ನಂತರ ಬಂದಿದ್ದೆ ಹರಿವರ್ಮ. ಇವರು ಬಂದು 435ರಿಂದ 460ರವರೆಗೆ ಕಾಲದವರೆಗೆ ಆಳ್ವಿಕೆ ನಡೆಸ್ತಾರೆ. ಇವರನ್ನು ಆರ್ಯವರ್ಮ, ಕೃಷ್ಣವರ್ಮ ಅಂತಲೂ ಕರೀತಾ ಹೋಗ್ತಾರೆ. ಇವರೇ ನೋಡಿ ಕೋಲಾರದಿಂದ ತಲಕಾಡಿಗೆ ರಾಜಧಾನಿನ ವರ್ಗಾವಣೆ ಮಾಡೋರು. ಇವರ ಆಸ್ಥಾನದಲ್ಲಿದ್ದ ಮಾಧವ ಭಟ್ಟನೆಂಬ ಬ್ರಾಹ್ಮಣ ಪಂಡಿತ ವಾದಿಗಜೇಂದ್ರ ಎಂಬ ಬೌದ್ಧ ವಿದ್ವಾಂಸವನ್ನು ಸೋಲಿಸಿ ವಾದಿಭ ಸಿಂಹ ಎಂಬ ಬಿರುದನ್ನು ಪಡೆದರು. ಹರಿವರ್ಮರ ನಂತರ ಸಿಂಹವರ್ಮ ವಿಷ್ಣುಗೋಪ ಅವರು ಕೆಲ ವರ್ಷಗಳ ಆಳ್ವಿಕೆ ಮಾಡಿರ್ತಾರೆ, ಬಟ್ ಅವ್ರೇನು ಇಂಪಾರ್ಟೆಂಟ್ ಆಗಿರಲ್ಲ. ಅವ್ರ ನಂತರ ಬಂದು 3ನೇ ಮಾಧವ ಗಂಗಾವಂಶವನ್ನು ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಹೋಗ್ತಾರೆ. ಇವ್ರ ಕಾಲ ಬಂದು 461ರಿಂದ 500ರವರೆಗೆ ಆಳ್ವಿಕೆ ಮಾಡ್ತಾರೆ. ಇವರ ಮತ್ತೊಂದು ಹೆಸರು ಬಂದು ತಡಂಗಲ ಮಾಧವ ಅಂತಲೂ ಇರುತ್ತೆ. ಇವರ ಗುರುಗಳು ಜೈನ ಗುರು ಆಗಿರ್ತಾರೆ. ಜೈನಾಚಾರ ವೀರದೇವ ಅಂತ ಇವ್ರ ಗುರುಗಳ ಹೆಸರು. ಇವ್ರು ಬಂದು 32 ಆಯುಧಗಳ ಬಳಕೆಯನ್ನು ಕಲ್ತಿರ್ತಾರೆ, ಅದರೊಳಗೆ ಪ್ರಬಲನೂ ಆಗಿರ್ತಾರೆ. ಇವರು ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗಾ ರಾಜ್ಯ ಅಂತಲೇ ಹೇಳ್ಬೋದು. ಇವರು ಕದಂಬ ದೊರೆಯ ಕಾಕ್ಯವರ್ಮನ ಮಗಳನ್ನು ವಿವಾಹನೂ ಆಗ್ತಾರೆ. ಇವ್ರ ನಂತರ ಬಂದು ಅವನಿತ ಎಂಬ ರಾಜ ಆಳ್ವಿಕೆ ಮಾಡ್ತಾರೆ. ಅದಾದಮೇಲೆ ದುರ್ವಿನೀತ. ಇವ್ರ ಕಾಲ ಬಂದು 540ರಿಂದ 600ರವರೆಗೆ ಆಳ್ವಿಕೆ ಮಾಡ್ತಾರೆ. ಇವ್ರ ಇನ್ನೊಂದು ಹೆಸರು ಅಂದರೆ ನಿರ್ವಿನೀತ ಅಂತಲೂ ಹೇಳ್ತಾರೆ. ಇವರು ಮತ್ತರಸ, ಕಮಲೋದರ, ಅವನಿಷ್ಠರ, ಧರ್ಮ ಮಹಾರಾಜಾಧಿರಾಜ, ಹರಿರೂಪ ಎಂಬ ಬಿರುದುಗಳನ್ನು ಸಹ ಹೊಂದಿರ್ತಾರೆ. ಕಡ್ಗಟ್ಟೂರ್ ಎಂಬ ಶಾಸನದ ಪ್ರಕಾರ ಮಲ ಸಹೋದರಿಗೆ ಸಹಾಯ ಮಾಡಿದ ವಲ್ಲವ ಮತ್ತು ಬನವಾಸಿ ಕದಂಬರನ್ನು ಸೋಲಿಸಿದರು. ಇವರು ಪುನ್ನಾಟದ ಅರಸ ಸ್ಕಂದವರ್ಮ ಸಾವನ್ನಪ್ಪಿದಾಗ ಗಂಡು ಮಕ್ಕಳು ಇಲ್ಲದೆ ಇದ್ದುದರಿಂದ ಇವನ ಮೊಮ್ಮಗನಾದ ಈತ ಪುಟ್ಟಣ್ಣವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡರು. ಇವರು ವೈಷ್ಣವ ಧರ್ಮ ಮತಾವಲಂಬಿಯಾಗಿದ್ದು ಹಿರಣ್ಯಗರ್ಭ ಯಾಗವನ್ನು ಮಾಡಿದರು. ಇವರ ಗುರು ಬಂದು ಪೂಜ್ಯಪಾದರು. ಇವ್ರು ಬಂದು ಜೈನ ಬೋಧಕ.
ಮತ್ತು ಇವರು ಶಬ್ದಾವತಾರ ಎಂಬ ಕೃತಿನೂ ಸಹ ರಚಿಸ್ತಾ ಇದ್ದಾರೆ. ಇವರು ಸ್ವತಃ ಕವಿಯಾಗಿದ್ದು ಗುಡಿಯನ ಬೃಹತ್ ಕಥಾ ಎಂಬ ಪ್ರಾಕೃತ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ್ದಾರೆ. ಭಾರವಿಯ ಗೀತಾರ್ಜುನೀಯ ಕೃತಿನೂ ಸಹ ಇವ್ರ ಕಾಲದಲ್ಲೇ ಇದಾಗಿರೋದು. ಅಮೋಘ ವರ್ಷನ ಕಾಲದ ಕವಿರಾಜ ಮಾರ್ಗವನ್ನು ದುರ್ವಿನೀತನ ಹೆಸರಿನಲ್ಲಿ ಉಲ್ಲೇಖವಾಗಿದೆ. ಇವ್ರ ಕಾಲದಲ್ಲಿ ಹೆಬ್ಬೆಟ್ಟೆ ಶಾಸನ, ಮಲ್ಲೋಹಳ್ಳಿ ಶಾಸನ, ಉತ್ತನೂರು ಶಾಸನ ಇಷ್ಟು ಪ್ರಮುಖಗಳಾಗಿವೆ. ಇವ್ರ ನಂತರ ಮುಷ್ಕರ, ಪೋಲವೀರ ಮತ್ತು ಶ್ರೀವಿಕ್ರಮ ಅಂತನೂ ಆಳ್ವಿಕೆ ಮಾಡವ್ರೆ ಮತ್ತು ಭೂವಿಕ್ರಮ ಅಂತನೂ ಅವರೇ. ಗಂಗಾ ವಂಶದ ಪ್ರಮುಖ ಅರಸ ಶ್ರೀವಿಜಯ ಅಂತಲೇ ಹೇಳ್ಬೋದು. ಇವ್ರ ಕಾಲ ಬಂದು 725ರಿಂದ 788ರವರೆಗೆ ಆಳ್ವಿಕೆ ನಡೆಸ್ತಾರೆ. ಇವರ ಆಳ್ವಿಕೆಯ ಕಾಲದಲ್ಲಿ ಗಂಗಾ ರಾಜ್ಯವನ್ನು ಶ್ರೀರಾಜ್ಯ ಅಂತಲೂ ಬಿರುದು ಪಡೆಯುತ್ತೆ. ಈತ ರಣ, ಭಾಜನ, ಭೀಮಕೋಪ, ರಾಜಕೇಸರಿ, ಬಾಹುಬಲಿ ಎಂಬ ಬಿರುದನ್ನು ಸಹ ಪಡ್ಕೋತಾರೆ. ಇವರು 731ರಲ್ಲಿ ಎರಡನೇ ವಿಲಂದೈ ಕದನದಲ್ಲಿ ಪಲ್ಲವರ ಎರಡನೇ ಪರಮೇಶ್ವರ ವರ್ಮನನ್ನು ಸೋಲಿಸಿ ಪಲ್ಲವರ ಬಿರುದಾದ ಪೇರ್ಮ ನಾಡಿ ಎಂಬ ಬಿರುದನ್ನು ಸಹ ಪಡ್ಕೋತಾರೆ. ಬಾದಾಮಿ ಚಾಳುಕ್ಯರ ಎರಡನೇ ವಿಕ್ರಮಾದಿತ್ಯನಿಗೆ ಈತ ಸಹಕಾರ ನೀಡಿದ್ದು ತುಂಡಕ ಎಂಬಲ್ಲಿ ಇವರಿಬ್ಬರ ಪಲ್ಲವರನ್ನು ಸೋಲಿಸಿದರು. ಪಾಂಡ್ಯರ ತೇರಪ್ಪನಿಗೆ ತನ್ನ ಮಗಳನ್ನು ನೀಡಿ ವಿವಾಹ ಮಾಡಿದರು. ಪಲ್ಲವರ ಎರಡನೇ ನಂದಿವರ್ಮ ಗಂಗವಾಡಿಗೆ ನುಗ್ಗಿ ಶ್ರೀಪುರುಷನನ್ನು ಸೋಲಿಸಿ ಉಗ್ರೋದಯ ಎಂಬ ತಮ್ಮ ಕಂಠಾಭರಣವನ್ನು ಮರುವಶಪಡಿಸಿಕೊಂಡರು. 768ರಲ್ಲಿ ರಾಷ್ಟ್ರಕೂಟರ 1ನೇ ಕೃಷ್ಣನಿಂದ ಸೋತು ಮುಕುಂದದಿಂದ ಮಾನ್ಯಪುರಕ್ಕೆ ರಾಜಧಾನಿ ವರ್ಗಾಯಿಸಿದರು. ಈತ 729ರಲ್ಲಿ ಕೊಂಕು ದೇಶದ ಪೆರೂರಿನಲ್ಲಿ ಒಂದು ಬಸದಿಯನ್ನು ಕಟ್ಟಿದರು. ಶ್ರೀವಿಜಯ ಆನೆಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿದ್ದು ಸಂಸ್ಕೃತ ಭಾಷೆಯಲ್ಲಿ ಗಜಶಾಸ್ತ್ರ ಎಂಬ ಕೃತಿನೂ ಸಹ ರಚನೆ ಮಾಡಿದ್ದಾರೆ. ಶ್ರೀವಿಜಯನ ಪತ್ನಿಯರು ಬಾದಾಮಿ ಚಾಳುಕ್ಯರ ಶ್ರೀವಿಜಯ ಮಹಾದೇವಿ ಮತ್ತು ನೊಳಂಬ ಮನೆತನದ ಮಾಧವ ಅಂತಲೇ ಹೇಳ್ತಾ ಹೋಗ್ಬೋದು. ಇವರ ಮಕ್ಕಳೆಂದರೆ ದುಗ್ಗಮಾರ, ಹೆರಯಪ್ಪ, ಇಮ್ಮಡಿ, ಶಿವಮಾರ, ವಿಜಯಾದಿತ್ಯ. ದುಗ್ಗಮಾರನು ಕುಲವಾಡಿ ನಾಡು 300ರಿಂದ ಗಂಗನಾಡು 600 ಪ್ರದೇಶವನ್ನು ಆಳ್ವಿಕೆ ನಡೆಸುತ್ತಿದ್ದರು. ದುಗ್ಗಮಾರನ ಪತ್ನಿ ಬಾದಾಮಿ ಚಾಳುಕ್ಯರ ಸಾಮಂತ ಇಂದ್ರರಾಜನ ಮಗಳು ಕಂಚಿಯಬ್ಬಿ ಅಗಳಿ ಪ್ರಾಂತ್ಯವನ್ನು ಆಳ್ವಿಕೆ ನಡೆಸುತ್ತಿದ್ದರು. ಇವ್ರ ನಂತರ ಬರೋ ರಾಜನೇ ಎರಡನೇ ಶಿವಕುಮಾರ. ಇವ್ರ ಕಾಲ ಬಂದು 788ರಿಂದ 816ರವರೆಗೆ. ಇವರ ಬಿರುದು ಏನಂದರೆ ಸೈಗೊಟ್ಟ ಶಿವಕುಮಾರ ಅಂತ ಇವ್ರ ಬಿರುದು ಇರುತ್ತೆ. ಇವ್ರು ರಚಿಸಿರೋ ಕೃತಿಗಳೆಂದರೆ ಗಜಾಷ್ಟಕ, ಸೇತುಬಂಧ, ಶಿವಮಾರ ತರ್ಕ ಅಂತ ಇವ್ರು ರಚಿಸಿರೋ ಕೃತಿಗಳಾಗಿರುತ್ತವೆ. ಇವರು ಜೈನ ಧರ್ಮವನ್ನು ಸ್ವೀಕರಿಸಿ ಜೈನ ಧರ್ಮವನ್ನು ಧರ್ಮರಾಜ್ಯವಾಗಿ ಘೋಷಣೆ ಮಾಡ್ತಾರೆ. ಇವರಾದ್ಮೇಲೆ ಬರೋರೆ ಎರಡನೇ ಶಿವಕುಮಾರ ನಂತರ ಕೆಲ ಕಾಲ 1ನೇ ರಾಚಮಲ್ಲ ಆಳ್ವಿಕೆ ನಡೆಸ್ತಾರೆ. ಅವರಾದ್ಮೇಲೆ ಬರೋರೆ 1ನೇ ನೀತಿ ಮಾರ್ಗ ಯರರಂಗ. ಅವರಾದ್ಮೇಲೆ 2ನೇ ರಾಚಮಲ್ಲ ಮತ್ತು ಇಮ್ಮಡಿ ಭೂತುಕ ಮತ್ತು 2ನೇ ಮಾರಸಿಂಹ, 4ನೇ ರಾಚಮಲ್ಲ. ಇಷ್ಟು ಜನ ಸಹ ಗಂಗಾ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ತಾ ಹೋಗ್ತಾರೆ. ಅವರಾದಮೇಲೆ ಗಂಗಾ ಸಾಮ್ರಾಜ್ಯದಲ್ಲಿ ಇನ್ನೊಬ್ಬರು ಪ್ರಮುಖ ವ್ಯಕ್ತಿ ಅಂದರೆ ಚಾವುಂಡರಾಯ. ಇವರು ಚಾವುಂಡ ಪುರಾಣ ಎಂಬ ಗ್ರಂಥವನ್ನು ಕನ್ನಡದಲ್ಲಿ ರಚಿಸ್ತಾರೆ ಮತ್ತು ಚರಿತ್ರಸಾರ ಎಂಬ ಗ್ರಂಥವನ್ನು ಸಂಸ್ಕೃತದಲ್ಲಿ ಬರೆಸ್ತಾರೆ. ಇವರು ಅಜಿತ ಸೇನಾಚಾರ್ಯ ಮತ್ತು ನೇಮಿಚಂದ್ರ ಚಾವುಂಡರಾಯನ ಗುರುಗಳಾಗಿರ್ತಾರೆ. ಇವರು ಸ್ವಲ್ಪ ಅಂತಲೇ ಹೇಳ್ಬೋದು ಬಿರುದುಗಳಿದ್ದು. ಅವು ಯಾವ್ಯಾವು ಅಂದರೆ ವೀರಮಾರ್ತಾಂಡ, ವೈರಿಕುಲಕಾಂಡ, ಸಮರ ಪರಶುರಾಮ, ಸಮರಧುರಂಗರ, ಭೂಮಿ ವಿಕ್ರಮ, ರಾಯ, ಯುಧಿಷ್ಠಿರ ಎಂಬ ಬಿರುದುಗಳು ಸಹ ಇದ್ದವು. ಇವ್ರ ಗಂಗಾ ಸಾಮ್ರಾಜ್ಯದಲ್ಲಿ ಸಹ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಿಸಲಾಗಿತ್ತು. ಇದು ಬಂದು ಕರ್ನಾಟಕದಲ್ಲಿ ಪ್ರಮುಖ ಗೊಮ್ಮಟೇಶ್ವರನ ವಿಗ್ರಹಗಳು ಎಲ್ಲೆಲ್ಲವೆ ಅಂದರೆ
ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ. ಇದು 54 ಅಡಿ ಐತೆ. ಇದನ್ನೇ ಗಂಗರ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಆಯಿತು. ನೆಕ್ಸ್ಟ್ ಬಂದು ಉಡುಪಿ ಜಿಲ್ಲೆಯಲ್ಲಿ ಐತೆ. ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ, ಇನ್ನೊಂದು ದಕ್ಷಿಣ ಕನ್ನಡ ವೇಲೂರಿನಲ್ಲೈತೆ, ಮತ್ತು ಮೈಸೂರು ಜಿಲ್ಲೆ ಗೊಮಟಗಿರಿಲೈತೆ. ಇದು ಗಂಗಾ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು ಅಂದರೆ ರಕ್ಕಸ ಗಂಗಾ. ಗಂಗಾ ಸಾಮ್ರಾಜ್ಯವು ಚೋಳರ ದಾಳಿಯಿಂದ ಅಂತ್ಯ ಆಯಿತು ಅಂತಲೇ ಹೇಳ್ಬೋದು. ಇದೊಂದು ಸುದೀರ್ಘ ಕಾಲ ಆಳ್ವಿಕೆ ಮಾಡಿದ ರಾಜಮನೆತನ ಅಂತಲೇ ಹೇಳ್ತಾ ಹೋಗ್ಬೋದು. ಇವರು ಆಳ್ವಿಕೆ ಮಾಡಿದ್ದು, ಇವರ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಅಂದರೆ 1/6 ಭಾಗದಲ್ಲಿ ಭೂಕಂದಾಯವನ್ನು ಮತ್ತು 1/5 ಭಾಗ ಅರಣ್ಯಕ್ಕೆ ಅಂತಲೇ ಕಂದಾಯ ವಿಧಿಸ್ತಿದ್ರು. ಇವರು ಗಂಗರ ಕೋಲು, ಬೇರುಂಡ ಕೋಲು ಅಂತದ್ರಲ್ಲಿ ಭೂಮಿ ಮಾಪನ ಮಾಡ್ತಾಯಿದ್ರು. ಕಾವೇರಿ ನದಿ ಮತ್ತು ಕಪಿಲಾ ನದಿಗೆ ಇವರು ಹಣ್ಣಿನ ತೋಟ ಮತ್ತು ತೋಟದ ಬೆಳೆಗಳು ಅಂದರೆ ಏನೇನು ಇರ್ತಿದ್ದೋ ಅದನ್ನ ಮಾಡ್ತಾಯಿದ್ರು. ಮತ್ತು ಇವರು ಹೆಚ್ಚಿನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚು ಗೌರವವನ್ನು ನೀಡ್ತಿದ್ರು. ಇವ್ರ ಕಾಲದಲ್ಲಿ ಕಟ್ಟಡಗಳನ್ನ ಇಟ್ಟಿಗೆ, ಗಾರೆ ಮತ್ತು ಮರದಿಂದ ಕಟ್ತಾಯಿದ್ರು. ಇವರು ಕಲೆ, ಪಲ್ಲವ ಮತ್ತು ಕದಂಬ ಕಲೆಗಳಿಂದ ಪ್ರಭಾವಿತವಾಗಿದ್ದರು. ಕದಂಬ ಬುಡದಲ್ಲಿ ಸಿಂಹ, ಪಿರಮಿಡ್ ಆಕಾರದ ಶಿಖರ ಮತ್ತು ಚಿಕ್ಕ ಗರ್ಭಗುಡಿಗಳಿದ್ದವು. ಇವರು ಪ್ರಮುಖ ದೇವಾಲಯ ಅಂದರೆ ಮರುಳೇಶ್ವರ ಮತ್ತು ಪಾತಾಳೇಶ್ವರ, ಅದು ಒಂದು ತಲಕಾಡಲ್ಲೈತೆ. ಬೇಗೂರಿನ ನಾಗೇಶ್ವರ, ಅರಳುಗುಪ್ಪೆಯ ಕಲ್ಲೇಶ್ವರ ದೇವಾಲಯ, ಅವನಿಯ ರಾಮೇಶ್ವರ ದೇವಾಲಯ, ನರಸಮಂಗಲ ಶಿವ ವಿಷ್ಣು ದೇವಾಲಯ, ಕೋಲಾರದ ಕೋಲಮ್ಮ ದೇವಸ್ಥಾನ. ಇಷ್ಟು ಸಹ ಅವ್ರ ದೇವಸ್ಥಾನದಲ್ಲಿ ನಿರ್ಮಿತವಾದ ದೇವಾಲಯಗಳಾಗಿರ್ತವೆ. ಅಂದಿನ ಪ್ರಸಿದ್ಧ ನೃತ್ಯಗಾರ್ತಿಗಳು ಯಾರು ಅಂದರೆ ಬಾಚಲದೇವಿಯ ನೃತ್ಯ ಶಾರದೆ ಮತ್ತು ಪಾತ್ರ ಜಗದಳೆ ಎನ್ನುತ್ತಿದ್ದರು. ಇವ್ರ ಕಾಲದಲ್ಲಿ ಫರ್ಗ್ಯೂಸನ್ ಎಂಬುವರು ಬಂದು ಬ್ರಹ್ಮಸ್ತಂಭ ಮತ್ತು ಮಾನಸ್ತಂಭಗಳ ರಚನೆಗಳ ಬಗ್ಗೆ ಕುರಿತಂತೆ ಭಾರತೀಯ ವಾಸ್ತುಶಿಲ್ಪಕ್ಕೆ ಈ ಸ್ತಂಭಗಳು ಉತ್ತಮ ನಿದರ್ಶನ ಬೇರೊಂದಿಲ್ಲ ಅಂತಲೂ ಸಹ ಹೇಳಿದ್ದಾರೆ. ಇಷ್ಟು ನಮ್ಮ ಕರ್ನಾಟಕದ ಹೆಮ್ಮೆಯ ರಾಜ್ಯ ಗಂಗರ ಇತಿಹಾಸವಾಗಿದೆ. ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಾಲ್ಬಾಗಲ್ಲಿ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಬಟ್ ವಿಡಿಯೋ ಲಾಂಗ್ ಇದ್ದರಿಂದ ನಾನು ಪಾರ್ಟ್ ಬಿಡ್ತಾ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಫಾರ್ ವಾಚಿಂಗ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ